ಶಿರಾ ತಾಲೂಕಿನ ಯಲಿಯೂರಿನ ತಪೋವನದಲ್ಲಿರುವ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರ ದೇವಸ್ಥಾನದಲ್ಲಿ ದಿನಾಂಕ 16/5/2026 ಶನಿವಾರದಂದು ಶನಿ ಜಯಂತಿಯ ಅಮಾವಾಸ್ಯೆಯ ಪುಣ್ಯ ದಿನದಂದು ಪ್ರತ್ಯಂಗಿರ ಹೋಮ ಹಾಗೂ ಪೂಜಾ ಕಾರ್ಯಕ್ರಮಗಳನ್ನು ವೇದ ಬ್ರಹ್ಮ ಶ್ರೀ ಬಸವರಾಜ ಶಾಸ್ತ್ರಿಗಳ ನೇತೃತ್ವದಲ್ಲಿ ನಡೆಸಲಾಯಿತು. ಗರುಡ ಗಂಬದ ಮೇಲಿಂದ ದೇವಿಯ ಪಾದದಲ್ಲಿಟ್ಟು ಪೂಜಿಸಲ್ಪಟ್ಟ ನಾಣ್ಯಗಳನ್ನು ಪ್ರೋಕ್ಷಣೆ ಮಾಡಲಾಯಿತು. ಭಕ್ತರು ನಾಣ್ಯಗಳನ್ನು ಪಡೆದು ಪುನೀತರಾದರು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಪೂಜೆಯಲ್ಲಿ ಪಾಲ್ಗೊಂಡಿದ್ರು. ಒಂದೆಲ್ಲ 8 ತಿಂಗಳಿಂದ ಬರ್ತಾ ಇದ್ದೀವಿ. ತುಂಬಾ ಚೆನ್ನಾಗೈತೆ ದೇವಸ್ಥಾನ. ನಾವು ಅನ್ಕೊಂಡಿದ್ದೆಲ್ಲ ಕೆಲಸ ಆಗ್ತಾ ಐತೆ. ಇನ್ನೂ ಜಾಸ್ತಿ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಅನ್ಕೊಂಡು ಹೋಮ ಎಲ್ಲ ಚೆನ್ನಾಗಿ ಆಗ್ತೈತೆ. ಎಲ್ಲ ಪೂಜೆ ಈ ಥರ ನಾನು ನೋಡಿರಲಿಲ್ಲ. ತುಂಬ ಚೆನ್ನಾಗಿ ಆಗ್ತೈತೆ. ಐನವರು ಅಷ್ಟೇ ಪೂಜೆ ಎಲ್ಲ ಚೆನ್ನಾಗಿ ಇದು ಮಾಡ್ತಾರೆ. ಮತ್ತು ಅವರು ಚೆನ್ನಾಗಿದ್ದಿದೆ. ಅಮ್ಮನ ಪ್ರತ್ಯಂಗಿರ ದೇವಿ ಚೆನ್ನಾಗಿ ತುಂಬ ವರ ಕೊಡ್ತಾ ಇದ್ದಾರೆ. ನಮಗೆ ಸ್ವಲ್ಪ ಇದಾಯಿತು, ಏನು ಪರವಾಗಿಲ್ಲ, ಹೆಂಗೂ ಚೆನ್ನಾಗಿ ನಡೀತಾ ಐತೆ. ಅಮ್ಮ ಚೆನ್ನಾಗಿ ಬಂದಾಗಿಂದ ತುಂಬ ಚೆನ್ನಾಗಿದೆ. ಹಣಕಾಸಿಗೆಲ್ಲ ಪರವಾಗಿಲ್ಲ, ಚೆನ್ನಾಗಿ ಅದಾಗ್ತಾ ಇದೆ. ಹೋಮ ಎಲ್ಲ ಚೆನ್ನಾಗಿದೆ. ಸ್ವಾಮೀಜಿ ಎಲ್ಲ ಪರವಾಗಿಲ್ಲ ಚೆನ್ನಾಗಿ ಮಾಡವ್ರೆ, ಚೆನ್ನಾಗಿ ನಡೀತಾ ಐತೆ. ಹೆಸರು? ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ಎಷ್ಟು ತಿಂಗಳಿಂದ ಬರ್ತಾ ಇದ್ದೀರಾ ಈ ದೇವಸ್ಥಾನ? ನಾವು ಸುಮಾರು ಇದು ಅಂದರೆ ಓಪನ್ ಆಗಿ ತುಂಬ ದಿವಸ ಆಗಿದೆ. ಆದರೆ ನಮ್ಗೆ ಗೊತ್ತಾಗಿದ್ದು ಸ್ವಲ್ಪ 6 ತಿಂಗಳಿಂದ ಸ್ವಲ್ಪ ಗೊತ್ತಾಗಿದ್ದು ನಮಗೆ. ಜಾಸ್ತಿ ಅಂದರೆ ಅವಾಗ ಬರ್ತಾಲೇ ಇದ್ದೀವಿ, ಅವಾಗ ಬರ್ತಾ ಇದ್ದೀವಿ. ನಮ್ಗೆ ತುಂಬ ಒಳ್ಳೇದಾಗಿದೆ. ಇನ್ನು ಆಗಲಿ ಅಂತ ಬೆಳ್ಕೊಳಕ್ಕೆ ಬರ್ತಾ ಇದ್ದೀವಿ. ನಮ್ಮ ಮಕ್ಕಳ ಬಗ್ಗೆ ಏನೋ ಸ್ವಲ್ಪ ಕೇಳಿದ್ವಿ, ಅದು ಆಗಿದೆ. ಆಮೇಲೆ ಕಾಯಿ ಕಟ್ಟಿ ಹೋದರೆ ಒಳ್ಳೇದು ಅಂದಿದ್ರು. ಕಾಯಿ ಕಟ್ಟು ಹೋಗಿದ್ವಿ, ಒಳ್ಳೇದಾಗಿದೆ ನಮಗೆ. ಮತ್ತೆ ಹಾಗೆಲ್ಲ ಬರ್ತಿರ್ತೀವಿ. ಅಮಾಸೆಗೂ ಇದು 5ನೇ ಸಲ ಏನೋ ಬರ್ತಿರೋದು ನಾವು. ಇದು ಇವಾಗ ನಮ್ಗೆ ಒಳ್ಳೇದಾಗಿದೆ. ನಾವು ದಾವಣಗೆರೆಯಿಂದ ಬಂದಿದ್ದೀವಿ. ಸ್ವಲ್ಪ ಸಮಸ್ಯೆ ಇತ್ತು, ಇಲ್ಲಿಗೆ ಬಂದಿದ್ವಿ. ಬಂದಮೇಲೆ ನಮಗೆ ತುಂಬ ಒಳ್ಳೇದಾಗಿದೆ, ಚೆನ್ನಾಗಿ ಆಗಿದ್ದೀವಿ. ಅದಕ್ಕೆ ಇವತ್ತು ಬಂದಿದ್ದೀವಿ, ನೋಡೋಣ ಅಂತ ಒಳ್ಳೇದಾಗಲಿ ಅಂತ ಬಂದಿದ್ದೀವಿ. ಈಗ ಇದು 3ನೇ ವಾರದಲ್ಲಿ 3 ಸಾರಿ ಬಂದಿದ್ದೀವಿ. ದೇವಸ್ಥಾನದ ಬಗ್ಗೆ ಹೇಗೆ ಗೊತ್ತಾಯ್ತು? ನಮ್ಮ ಮಗಳು ಯೂಟ್ಯೂಬಲ್ಲಿ ನೋಡಿದ್ರು. ನಾವು ಬೇರೆ ಬೇರೆ ಪ್ರತ್ಯಂಗಿರ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಇಲ್ಲಿಗೆ ಬರಬೇಕು ಅಂತ ಆಸೆ ಆಯಿತು, ಅದಕ್ಕೆ ಬಂದ್ವಿ. ಏನು ಅನಿಸ್ತು ಸರ್ ದೇವಸ್ಥಾನದ ಪರಿಸರ, ಪೂಜೆ ವಿಧಾನಗಳೆಲ್ಲ? ಅದ್ಭುತ ಅಂತ ಹೇಳ್ಬೋದು, ವ್ಯತ್ಯಾಸವಾಗಿದೆ ಅಂತ ಹೇಳ್ಬೋದು. ನಮ್ಮ ಈ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತಲೂ ಹೇಳ್ಬೋದು. ತಮ್ಮ ಇಷ್ಟಾರ್ಥ ಎಲ್ಲ ನೆರವೇರಿದೆಯಾ? ಈಗ ನೆರವೇರಿದೆ, ಇನ್ನೂ ಆಗೋದಿದೆ, ಅದಕ್ಕೆ ಬರ್ತಾ ಇದ್ದೀವಿ. ಸರ್ ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು. ಆ್ಯಕ್ಚುಲಾಗಿ ಪ್ರತ್ಯಂಗಿರ ದೇವಿ ಅಂತ ನಾನು ತಮಿಳ್ನಾಡಲ್ಲಿದೆಯಲ್ಲ, ಅಲ್ಲಿ ಹೋಗ್ತಿದ್ವಿ. ಇಲ್ಲೊಂದ್ಸಲಿ ನೋಡೋಣ ಅಂತಂದು ಇವಾಗ ಫಸ್ಟ್ ಟೈಮ್ ಬಂದಿದ್ದೀವಿ ಇಲ್ಲಿಗೆ. ಫಸ್ಟ್ ಟೈಮ್ ನೋಡಿದ್ರಲ್ಲ, ಏನು ಅನಿಸ್ತು? ಪೂಜೆ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಅದು ಹೋಮದು ಎಲ್ಲ ನೋಡಿದೆ, ಓಕೆ ಚೆನ್ನಾಗಿದೆ. ಬಂದು ಎಲ್ಲರೂ ಇದು ಮಾಡ್ಕೊಂಡು ಹೋಗಿ. ದೇವಸ್ಥಾನ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಬಟ್ ಅವ್ರವ್ರ ಭಕ್ತಿ, ಅವ್ರವ್ರ ಇದು, ಅವ್ರವ್ರ ಕರ್ಮ, ಅವ್ರವ್ರ ಧರ್ಮ ಅಷ್ಟೇ ಸರ್.